ಕೋರ್ಟ್ನಲ್ಲಿ ಗಾಬರಿಯೋ ಗಾಬರಿ ಯಾಕಿರಬಹುದು? ಯಾಕಂದ್ರೆ ರಾಜ್ಯದಲ್ಲಿ ಎಲ್ಲ ಕಡೆ ಈಗ ಒಂದು ವಿಚಾರ ಆಗ್ತಾ ಇದೆ. ಕೋರ್ಟ್ನಲ್ಲಿ ಗಾಬರಿ ಆಗ್ತಾ ಇದೆ ಅಂತಂದ್ರೆ ಜಡ್ಜ್ ವಕೀಲರಿಗೆ ಎಲ್ಲರಿಗೂ ಕೂಡ ಟೆನ್ಷನ್ ಆಗ್ತಾ ಇದೆ, ಗಾಬರಿ ಆಗ್ತಾ ಇದೆ. ಯಾಕಿರಬಹುದು? ಬೆಂಗಳೂರು ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಅದಕ್ಕೋಸ್ಕರ ಎಲ್ಲ ಕಡೆ ಟೆನ್ಷನ್ ಆಗ್ತಾ ಇದ್ದಾರೆ, ಗಾಬರಿ ಆಗ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ನ್ಯಾಯಾಲಯಗಳಿಂದ ಹೊರಗಡೆ ಬರ್ತಾ ಇದ್ದಾರೆ ಎಲ್ಲ ಸಿಬ್ಬಂದಿಗಳು ಕೂಡ. ರಾಜ್ಯದಲ್ಲಿ ಈ ರೀತಿಯಾಗಿ ಬಾಂಬ್ ಬೆದರಿಕೆ ಬರೋದು ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಹುಸಿ ಬಾಂಬ್ಗಳು ಬರ್ತಾ ಇವೆ. ಈ ಹಿಂದೆ ಕೂಡ ನಾವು ನೋಡಿದ್ವಿ, ಉಪರಾಷ್ಟ್ರಪತಿಗಳಿಗೂ ಕೂಡ ಬಾಂಬ್ ಬೆದರಿಕೆ ಬಂತು, ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಕೂಡ ಬಾಂಬ್ ಬೆದರಿಕೆ ಬಂತು, DK ಶಿವಕುಮಾರ್ ಮನೆಗೂ ಕೂಡ ಬಾಂಬ್ ಬೆದರಿಕೆ ಬಂತು. ಹೀಗೆ ಸಾಕಷ್ಟು ಬಾಂಬ್ ಬೆದರಿಕೆಗಳು ಬಂತು. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಕೂಡ ಬಾಂಬ್ ಬೆದರಿಕೆ ಬಂತು. ಈಗ ಕೋರ್ಟ್ಗಳ ಸರದಿ, ನ್ಯಾಯಾಲಯಗಳ ಸರದಿ, ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಗಳನ್ನು ಕಳಿಸ್ತಾ ಇದ್ದಾರೆ ಕೆಲ ಕಿಡಿಕೇಡಿಗಳು. ಬೆಂಗಳೂರು ಮೈಸೂರು ಹೀಗೆ ಸಾಕಷ್ಟು ನ್ಯಾಯಾಲಯಗಳಿಗೆ, ಧಾರವಾಡ ಆಗಿರ್ಬೋದು, ಹುಬ್ಬಳ್ಳಿ, ಗದಗ ಎಲ್ಲ ಒಂದು ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆಗಳು ಬರ್ತಾ ಇವೆ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಕಲಾಪವನ್ನು ಸ್ಥಗಿತಗೊಳಿಸಲಾಗಿದೆ. ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ, ಟೆನ್ಷನ್ ಆಗ್ತಾ ಇದೆ. ಏನಿದು ಕೋರ್ಟ್ಗಳಿಗೂ ಕೂಡ ಇವರು ಈ ರೀತಿಯಾಗಿ ಬೆದರಿಕೆ ಹಾಕ್ತಾ ಇದ್ದಾರಲ್ಲ ಅಂತ ಹೇಳಿ ಕಲಾಪವನ್ನು ಬಿಟ್ಟು ಹೊರಗಡೆ ಬಂದಿದ್ದಾರೆ ವಕೀಲರು. ಎಲ್ಲರ ಕಕ್ಷಿದಾರರು ಕೂಡ ಭಯದಿಂದಾನೆ ಏನಿದು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಯಾರು ಈ ರೀತಿಯಾಗಿ ಪದೇ ಪದೇ ಬಾಂಬ್ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗೆ ಬಾಂಬ್ ಬೆದರಿಕೆ ಕೂಡ ಬಂದಿದೆ. ಬರೀ ನ್ಯಾಯಾಲಯಕ್ಕಲ್ಲ ನೋಡಿ, ಎಲ್ಲೆಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆಯೋ, DC ಆಫೀಸು, ನ್ಯಾಯಾಲಯ, ಪಾಸ್ಪೋರ್ಟ್ ಆಫೀಸು, CM DCM, ಉಪರಾಷ್ಟ್ರಪತಿ, ಹೀಗೆ ಸಾಕಷ್ಟು ಕಡೆ ಬಾಂಬ್ ಬೆದರಿಕೆಗಳು ಬರ್ತಾ ಇವೆ. ಈಗಾಗಲೇ ಈ ಒಂದು ವಿಚಾರಗಳ ಬಗ್ಗೆ ಅನೇಕ ಕಡೆ ಕೇಸ್ ದಾಖಲಾಗಿದೆ. ಈಗ ಮತ್ತೆ ಕೂಡ ಅದನ್ನೇ ಶುರು ಮಾಡ್ಕೊಂಡಿದ್ದಾರೆ ಕೆಲ ಕಿಡಿಕೇಡಿಗಳು. ಲಾಲ್ಬಾಗ್ನಲ್ಲಿ ಇರುವಂತಹ ಪಾಸ್ಪೋರ್ಟ್ ಆಫೀಸ್ ಏನಿದೆ ಅಲ್ಲಿ ಕೂಡ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲನ್ನು ನೋಡಿ ಸಿಬ್ಬಂದಿಯಿಂದ ಪೊಲೀಸರಿಗೆ ಮಾಹಿತಿ ತಿಳಿದಿದೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ, ನೋಡಿ ಹಿಂಗೊಂದು ಬಂದಿದೆ ಅಂತ ಹೇಳಿ. ಬಾಂಬ್ ಬೆದರಿಕೆ ಪೊಲೀಸರಿಂದ ತೀವ್ರ ಪರಿಶೀಲನೆ ನಡೀತಾ ಇದೆ. ಎಲ್ಲ ಕಡೆ ಎಲ್ಲೆಲ್ಲಿ ಬಾಂಬ್ ಬೆದರಿಕೆ ಬರುತ್ತೋ ಅಲ್ಲೆಲ್ಲ ಕೂಡ ಪೊಲೀಸರು ಅಲರ್ಟ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಶ್ವಾನ ದಳ ಆಗಿರ್ಬೋದು, ಇನ್ನು ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಇದು ನಿಜವೋ ಸುಳ್ಳೋ ಅಥವಾ ಏನಾದರೂ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಾಕ್ಷಿ ಸಿಗುತ್ತೋ? ಯಾಕಂದರೆ ಅನೇಕ ಕಡೆ ಈ ರೀತಿಯಾಗಿ ಬಾಂಬ್ ಬೆದರಿಕೆಯ ಇಮೇಲ್ಗಳನ್ನು ಕಳಿಸಿ, ಸಂದೇಶಗಳನ್ನು ಕಳಿಸಿ ಏನಾದರೂ ಡೈವರ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ ಗುಪ್ತಚರ ಇಲಾಖೆ. ಯಾಕಂತಂದರೆ ಈ ರೀತಿಯಾಗಿ ನಾವು ಬಾಂಬ್ ಬೆದರಿಕೆ ಒಂದು ಸಂದೇಶ ಕೊಡೋದ್ರಿಂದ ಎಲ್ಲ ಪೊಲೀಸರ ಮೈಂಡ್ ಈ ಕಡೆ ಡೈವರ್ಟ್ ಆಗುತ್ತೆ. ಬೇರೆ ಕಡೆ ಏನಾದರೂ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೆ ಯಾರಾದರೂ ಗೊತ್ತಿಲ್ಲ. ಈಗಾಗಲೇ ನಾವು ನೋಡಿಬಿಟ್ಟಿದ್ದೀವಿ, ದೆಹಲಿಯಲ್ಲಿ ಆದಂತಹ ಒಂದು ಸ್ಫೋಟ ಏನಿದೆ ಸಾಕಷ್ಟು ಜನರ ಬಲಿಯನ್ನು ಪಡೆದಿತ್ತು. ಅದೇ ರೀತಿಯಾಗಿ ಮತ್ತೊಂದು ಘಟನೆ ಆಗಬಾರ್ದು ದೇಶದಲ್ಲಿ. ಅದು ಹುಸಿ ಬಾಂಬ್ ಬೆದರಿಕೆ ಇರ್ಬೋದು ಅಥವಾ ನಿಜ ಇರ್ಬೋದು, ಮತ್ತೊಂದು ಏನೇ ಇರ್ಬೋದು ಕೂಡ ಪೊಲೀಸರು ಮಾತ್ರ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಅಲರ್ಟ್ ಆಗಿರಬೇಕು, ಚೆಕ್ ಮಾಡಬೇಕು. ಇಲ್ಲ ಅಂತಂದರೆ ಮತ್ತೊಂದು ಅಹಿತಕರ ಘಟನೆ ಏನಿದೆ ಅದಕ್ಕೆ ನಾವೇ ದಾರಿ ಮಾಡಿಕೊಟ್ಟಂತಾಗುತ್ತೆ. ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟೇ ನಮಗೆ ಒಳ್ಳೆಯದು. ಇಲ್ಲ ಅಂತಂದರೆ ಈ ರೀತಿಯಾಗಿ ಸಂದೇಶಗಳು ಬರೋದು, ಬೆದರಿಕೆ ಹಾಕೋದು ಅವೆಲ್ಲ ಬರ್ತಾ ಇದೆ. ಹೀಗಾಗಿ ಪೊಲೀಸರು ಯಾವ ಮೂಲದಿಂದ ಬಂದಿದೆ, ಯಾವ ಇಮೇಲ್ನಿಂದ ಬಂದಿದೆ, ಎಲ್ಲಿಂದ ಬಂದಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೈಬರ್ ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಇಲಾಖೆಯವರು ಮುಂದಿನ ದಿನಗಳಲ್ಲಿ ಈ ಇಮೇಲ್ ಹೆಂಗೆ ಬಂದು ಏನಿಲ್ಲ ಎಲ್ಲವೂ ಕೂಡ ಪತ್ತೆ ಆಗುತ್ತೆ. ಪೊಲೀಸರು ಎಲ್ಲ ಕಡೆ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಈಗ ಎಲ್ಲ ಕೋರ್ಟ್ಗಳಲ್ಲಿ ಕಲಾಪ ಮುಂದೂಡಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕ್ಲಿಯರ್ ಆದಮೇಲೆ ಮತ್ತೆ ಎಂದಿನಂತೆ ಕಲಾಪ ಅಂದರೆ ಏನಿದೆ ವಾದ ವಿವಾದಗಳು ಕೋರ್ಟ್ನಲ್ಲಿ ವಿಚಾರಣೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.